ಹಾಯ್ ಗೈಸ್, ನಮಸ್ಕಾರ ಕನ್ನಡ ನಾಡಿನ ಜನತೆಗೆ. ಇವತ್ತು ಗುಲ್ಬರ್ಗದವರು ಒಬ್ಬರು ಹಿರಿಯರು ಬಂದಿದ್ದಾರೆ, ಯಜಮಾನ್ರು. ಒಬ್ಬರು ತುಮಕೂರು ಮಧುಗಿರಿ ತಾಲೂಕಿನವ್ರು ಒಬ್ಬರು ಯಜಮಾನ್ರು ಬಂದಿದ್ದಾರೆ. ಹುಬ್ಳಿ ಕಡೆ ಗುಲ್ಬರ್ಗದ ಕಡೆ ಅವ್ರು ಏನೇನೆಲ್ಲ ಕಷ್ಟ ಬಿದ್ದು ಬೆಳೆದಿದ್ರು ಮಧುಗಿರಿ ಕಡೆಯವರು ಅವರೇ ಮಾತಾಡ್ತಾರೆ. ಕೇಳೋಣ ಬನ್ನಿ ವೀಕ್ಷಕರೇ. ನಮಸ್ಕಾರ ಯಜಮಾನ್ರೆ. ನಮಸ್ಕಾರ ರೀ. ನಿಮ್ದು ಯಾವ ಊರು ಯಜಮಾನ್ರದ್ದು? ನಮ್ಮದು ಕುದುಮೋಟ್ರಿ. ಯಾವ ಡಿಸ್ಟಿಕ್ ಬರುತ್ತೆ? ಗುಲ್ಬರ್ಗ ರೀ. ಗುಲ್ಬರ್ಗ. ಗುಲ್ಬರ್ಗದಿಂದ ನಿಮ್ದು ಯಾವ ಊರು? ಕುದುಮೋಟ್ರಿ. ಕುದುಮೂರು. ಕುದುಮೂರು ನೋಡ್ರಿ ವೀಕ್ಷಕರೇ, ಕುದುಮೂರು ಅಂತೆ ಗುಲ್ಬರ್ಗದ ಹತ್ರ. ಕುದುಮೂಡ ಅಂತೆ ಗುಲ್ಬರ್ಗದ ಹತ್ರ. ಅವರು ಒಂದಿಷ್ಟು ಇಂಟರ್ವ್ಯೂ ಮಾಡೋಣ, ಹಿಂದಿನ ಕಾಲದಿಂದ ಹೇಗೆ ಬಂದಿದ್ರು ಅದನ್ನೆಲ್ಲ ಕೇಳೋಣ. ಒಬ್ರು ಮಧುಗಿರಿಯಿಂದ. ನಮಸ್ಕಾರ ಯಜಮಾನ್ರೆ. ನಮಸ್ಕಾರ ಯಜಮಾನ್ರೆ. ನಿಮ್ಮ ಕಡೆ ಏನೇನು ಬೆಳಿತೀರಿ? ನಾವು ಶೇಂಗಾ, ಕಡಲೆಕಾಯಿ, ನಾವಣೆ, ಕೊಡ್ಲೆ, ಜೋಳ, ಇವೆಲ್ಲ ತೆಗರಿ, ಅಲಸಂದೆ, ಹುಳ್ಳಿಕಾಳು ಇವೆಲ್ಲ ಕಾಳು, ಹುಚ್ಚೆಳ್ಳು, ಹಾರ್ಕ ಇವೆಲ್ಲ ಬೆಳಿತಿದ್ವಿ. ಅವೆಲ್ಲ ಈಗ ಮರೆ ಆಗ್ಯಾವೆ, ಮರೆಯಾಗಿ ತಿರ್ಗಿ ಇವಾಗ ಬಂದೈತೆ. ಮೋದಿಜಿಯವರು ಆದೇಶ ಕೊಟ್ಟವ್ರೆ ಬೆಳಿಬೇಕು ಅಂತ. ನವಣೆ, ಆರ್ಕ, ಸಜ್ಜೆ, ಸಾಮೆ ಇವೆಲ್ಲ ಅಂದ್ರೆ ಹುಲ್ಲಿನ ತರ ಬೀಜ. ಆ ಬೀಜ ತಿಂದ್ರೆ ನೀವು 100 ವರ್ಷ ಬದುಕಿದ್ದೀರಾ ಅಂತ ಪುಷ್ಟವಾದ ತಿಂದಿದ್ದೀರಿ ನೋಡಿ. ಅದಕ್ಕೆ ಇಷ್ಟು ಚೆನ್ನಾಗಿದ್ದೀರಾ ನೀವು ಗಟ್ಟಿಮುಟ್ಟಾಗೆ. ಈಗಿನ ಕಾಲದವ್ರು ಹೆಂಗವ್ರು ಹೇಳಿ? ಅಲ್ಲ, ಈ ಗುಟ್ಟಿ ಬೆಳೆದವ್ರು 15 ವರ್ಷ, 20 ವರ್ಷ, 40 ವರ್ಷ ಆಗುವಾಗ್ಲೇ ಕಾಯಿಲೆಗಳು, ಕುಡಿಯೋದು, ಬೀಡಿ ಸೇದೋದು, ಗಾಂಜಾ ಹೊಡಿಯೋದು, ಹಿಂಗೆಲ್ಲ ಹೊಡೆದು 40-50 ವರ್ಷಕ್ಕೆ ಪ್ರಯಾಣ ಮಾಡ್ತಾರೆ ಲೋಕಕ್ಕೆ. ನಿಮ್ ತರ ನಾವ್ ಬದುಕ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಹೇಳ್ರಿ ದೊಡ್ಡವರು ನೀವು? ಚಲೋ ಬೇಕ್ರಿ. ಜೋಳ, ಸಜ್ಜೆ, ತೊಗರಿ, ಹೆಸರ, ಉದ್ದ, ಮಟ್ಟಿಗೆ, ಚಟ್ನಿ ಚೆನ್ನಾಗಿ ಊಟ ಮಾಡ್ಬೇಕ್ರಿ. ನಿಮ್ ಕಡೆ ಎಲ್ಲ ಏನೇನ್ ಬೆಳಿತಿದ್ರಿ? ನಮ್ ಕಡೆ ಜೋಳ, ತೊಗರಿ, ಸಜ್ಜೆ, ಶೇಂಗಾ, ಕಲ್ಡಿ, ಹೆಸರ, ಉದ್ದ. ನಿಮ್ ಕಡೆ ಆರ್ಕ ಬೆಳಿತಿದ್ರ? ಆರ್ಕ, ಶಾವಿ, ನವಣೆ, ಆರ್ಕ ಎಲ್ಲ ಬೆಳಿತೀವಿ. ಏನೇನೆಲ್ಲ ಬೆಳಿತಿದ್ರಿ ನಿಮ್ ಕಡೆ? ಆರ್ಕ, ಶಾವಿ, ಉದ್ದ, ಹುಳ್ಳಿ, ತಗರಿ, ಹುಳ್ಳಿ ಎಲ್ಲ ಬೆಳಿತಿದ್ರಿ. ಇದು ಬೆಳಿತಿದ್ರ ಗುರೆಳ್ಳು? ಗುಳಿಯಲ್ಲ ಅಂದ್ರೆ ಅದೇ ಚಟ್ನಿ ಪುಡಿಗೆ ಹಾಕ್ತಿರಲ್ಲ ರೊಟ್ಟಿಗೆ, ಗುರೆಳ್ಳು ಪುಡಿ. ಎಳ್ಳಿನ ಪುಡಿ ರೀ. ಎಳ್ಳು ಅದೇ ಕರಿ ಎಳ್ಳು ಅಂದ್ರೆ ಗುರೆಳ್ಳು ಅಂತಾರ ನೋಡಿ. ನಾವು ಅದನ್ನ ಹುಚ್ಚೆಳ್ಳು ಅಂತೀವ್ರಿ. ನೀವ್ ಎಳ್ಳು ಅಂತೀರಾ? ಅದೇ ಎಳ್ಳು ಚಟ್ನಿ ಪುಡಿ. ಅದೆಲ್ಲ ಬೆಳಿತಿದ್ರು. ಅವ್ರ ಕಡೆ ಏನ್ ಬೆಳಿತಿದ್ರು ಕೇಳ್ರಿ. ಶೇಂಗಾ, ಕಡಲೆಕಾಯಿ, ತೆಗರಿ, ಹೆಸರು ಕಾಳು, ಅಲಸಂದೆ ಕಾಳು, ಹಾರ್ಕ, ಜೋಳ, ನವಣೆ, ಕೊಡ್ಲೆ, ಜೋಳ ಎಲ್ಲ ಬೆಳಿತಿದ್ವಿ. ಗೇಮೆ ಮಾಡ್ಬೇಕಾದ್ರೆ ಎತ್ತಿನಾಗೆ ಎತ್ತುಗಳಾಗೆ ಗೇಮ ಮಾಡ್ತಿದ್ದ ಅವಾಗ ನಾವು. ಎತ್ತಿನ ಮೇಲೆ ಗೇಮ್ ಮಾಡ್ತಿದ್ವಿ. ಇವಾಗೆಲ್ಲ ಟ್ಯಾಕ್ಟ್ರಿಗಳು ಮಡಿಕೆ ತಗೊಂಡೋಗಿ ಗೇಮ್ ಉಳುಮೆ ಮಾಡ್ತಿದ್ವಿ. ಎತ್ತಿನ ಮೇಲೆ ಗಳೆಯಾದ ಹುಡುಗ. ಅವಾಗ ಅಂದ್ರೆ ಒಂದು 30 ವರ್ಷದ ಹಿಂದಿಗೆ, 30 ಒಂದು 25-30 ವರ್ಷದ ಹಿಂದ್ಗಡೆ ದನಗಳಲ್ಲಿ ಗೇಮೆ ಮಾಡ್ತಿದ್ರು. ದನಗಳಲ್ಲಿ ಗೇಮೆ ಮಾಡಿ ಮಳೆ ಬಂದ್ರೆ ಮಳೆ ಫಸ್ಟ್ ಭೂಮಿಗೆ ಪೂಜೆ ಮಾಡಿ ಗೇಮೆ ಮಾಡೋರು. ಕಾಯಿ ಬಡೆ ಹಾಕಿ ಪೂಜೆ ಮಾಡಿ ಕೊಂಬಿಗೆಲ್ಲ ಅರಿಶಿನ ಕುಂಕುಮ ಇಕ್ಕಿ 2 ನಂದಿಗಳು ಅಂದ್ರೆ ಶಿವನಿಗೆ ಯಾವುದು ನಂದಿ ಅಂದ್ರೆ ಬಸವಣ್ಣ. ಆ ಬಸವಣ್ಣಗೆ ಪೂಜೆ ಮಾಡಿ ಭರಣಿ ಮಳೆ ಬಿದ್ದಾಗ ಹೋಗಿ ಮೊದ್ಲು ಮಾಡಿ ಬರೋರು. ಒಂದಿಷ್ಟು ಹೋಗಿ ಮೈ ಕೈ ಕಾಲೆಲ್ಲ ದನಗಳಿಗೆ ತೊಳೆದು ಪೂಜೆ ಮಾಡಿ ಅರಿಶಿನ ಕುಂಕುಮ ಎಲ್ಲ ಇಕ್ಕಿ ಪೂಜೆ ಮಾಡಿ ಕಾಯಿ ಹೊಡೆದು
ಒಂದು ಅರ್ಧ ಒಂದೆರಡು ಮಡಿಯಷ್ಟು ಗೇಯ್ದು ಮೊದ್ಲು ಮಾಡಿ ಬಂದ್ಬಿಡೋರು. ಆ ತರ ಮಾಡೋರು. ಈಗ ಏಕ್ದಮ್ ಟ್ಯಾಕ್ಟ್ರಿ ಹೋಗು ನುಗ್ಸು, ಅದು ಸರಿಯಾಗಿ ಗೇಯ್ಮೆ ಆಗಲ್ರಿ. ಟ್ರ್ಯಾಕ್ಟರ್ನೇ ಹೊರ ದನಿನ ಗೇಯ್ದಂಗೆ ಯಾವುದು ಗೇಮ್ ಇಲ್ರಿ. ಆ ಥರ ಮಾಡಬೇಕು ಗೇಮೆ. ಆ ಥರ ಮಾಡಿ ಒಳ್ಳೊಳ್ಳೆ ಸಾಮೆ, ನವಣೆ, ಆರ್ಕ, ಸಜ್ಜೆ ಇಂಥವು ಅವಾಗೆಲ್ಲ ಹಿಂದಿನ ಕಾಲದಲ್ಲಿ ಏನು ತಿಂತಿದ್ರೋ ಅದೇ ಥರ ತಿಂದ್ಬಿಟ್ರೆ ನೀನು 100 ವರ್ಷ ಬದುಕ್ಬೋದ್ರಿ. ಇವಾಗೆಲ್ಲ ಬರೀ ಪಾಕಿಟು. ಯಾವ್ದ್ರಾಗನ ನೋಡಿ, ಒಂದು ಜ್ಯೂಸ್ ತಗೊಳ್ಳಿ, ಒಂದು ಏನಾನ ತಗೊಳ್ಳಿ, ಒಂದು ತಿನ್ನೋ ತಗೊಳ್ಳಿ, ಒಂದು ಸಾಂಬಾರು ತಗೊಳ್ಳಿ, ಎಲ್ರಾಗೂ ಕೆಮಿಕಲ್ಲೇ. ಒಂದು ಮಾವಿನ ಹಣ್ಣಿಗೂ ಕೆಮಿಕಲ್ಲೇ, ಒಂದು ಬಾಳೆಹಣ್ಣಿಗೂ ಕೆಮಿಕಲ್ ಹಾಕಿ ನಾವು ಈ ಥರ ಬಂದು ಈ ಪರಿಸ್ಥಿತಿಗೆ ಬಂದು ಬೇಗ 45, 50, 50 ವರ್ಷಕ್ಕೆ ಸತ್ತು ಹೋಗ್ತಾ ಇದ್ದೀವಿ. ಅದಕ್ಕೋಸ್ಕರ ಇಂಥವೆಲ್ಲ ಹುಲ್ಲಿನ ಥರ ಯಾವುದು ಸಾಮೆ, ಸಜ್ಜೆ, ನವಣೆ, ಆರ್ಕ ಎಲ್ಲ ಬೆಳಿಬೇಕು. ಬೆಳೆದು ನಾವು ತಿಂದ್ರೆ ನಿಮ್ಮಂಗೆ ನಾವು ಬದುಕ್ಬೋದು. ಅದನ್ನ ಬಿಟ್ಟು ಕುಡಿಯೋದು, ಯಾತ ಒಂದಿಟ್ಟು ತಿನ್ನೋದು, ಅನ್ನ ತಿನ್ನೋದು, ಇಲ್ವಂದ್ರೆ ಇಲ್ವೇ ಇಲ್ಲ, ಹಂಗೆ ಮಲ್ಕೊಂಡು ಅದರಿಂದ ಸಾಯ್ತಾವ್ರೆ. ಅದಕ್ಕಾಗಿ ಮೋದಿಜಿಯವ್ರು ಹೇಳವ್ರೆ, ಪ್ರಧಾನ ಮಂತ್ರಿ ಮೋದಿಜಿ, ಆರ್ಕ, ನವಣೆ, ಸಾಮೆ ಇಂಥ ಹುಲ್ಲಿನ ಪದಾರ್ಥದ ಬೀಜ ಯಾವ್ದೈತೋ ಅದೆಲ್ಲ ಬೆಳೆದು ತಿಂದ್ರೆ ನೀವು 100 ವರ್ಷ ಬದುಕ್ತೀರಾ ಅಂತ ಹೇಳ್ತಾವ್ರೆ ನರೇಂದ್ರ ಮೋದಿಜಿ, ಪ್ರಧಾನ ಮಂತ್ರಿ ಸ್ವಾಮಿಗಳು. ಅದನ್ನ ಬದುಕ್ರಿ ಅಂತ ಹೇಳ್ತಾರೆ. ಅದನ್ನ ಬಿಡ್ತಾರೆ, ಯಾವುದೋ ಒಂದಿಟ್ಟು ಹೋಗ್ತಾರೆ, ಕುಡಿತಾರೆ, ಎಣ್ಣೆ ಒಂದಿಟ್ಟು ಅನ್ನ ತಿಂತಾರೆ, ಯಾವುದೋ ಎಗ್ ರೈಸು ಅಂಥದ್ಕೆಲ್ಲ ಕೆಮಿಕಲ್ ಹಾಕಿ ತಿಂದು 60 ವರ್ಷ ಬರೋರು 6 3 70 ಕುರಿನ 20 ಮಾಡಿ, ನನಗೆ ಮದುವೆ ಮಾಡಿ ಅಂತ ಹೆಂಗಾಯ್ತೋ ಆ ಥರ 70 ಕುರಿನ 20 ಮಾಡಿ ಮದುವೆ ಮಾಡು ಅಂದರು. 70 ವರ್ಷ ಬರೋರು 20 ವರ್ಷ ಬತ್ತಾವ್ರೆ. ಅದಕ್ಕೋಸ್ಕರ ಒಳ್ಳೆ ಆಹಾರ ತಿನ್ನಬೇಕು ಯಜಮಾನ್ರೆ. ನಿಮ್ಮ ಥರ ಬದುಕಬೇಕು. ನಿಮ್ಮ ಕಡೆ ಎಲ್ಲ ಆರ್ಕ ತಿಂದಿದ್ದೀರಾ? ಏನೇನು ತಿಂದಿದ್ದೀರಾ ನೀವು? ಆರ್ಕ, ಬರ್ಗ, ನವಣೆ, ಸಾಮಿ, ನವಣೆ ಎಲ್ಲ ತಿಂದಿದ್ದೇವೆ. ನಿಮ್ಮ ಕಡೆ ಮುದ್ದೆ ಐತಾ ಇಲ್ರಿ? ಮುದ್ದೆ ಕಮ್ರಿ. ಮುದ್ದೆ ತಿನ್ನಲ್ಲಲ್ವಾ ನಿಮ್ಮ ಕಡೆ? ಕಮ್ರಿ. ಏನು ತಿಂತಿದ್ರಿ ನೀವು ಊಟ ಬೆಳಿಗ್ಗೆ ಎದ್ರೆ? ದಾಳದ ರೊಟ್ಟಿ, ತೊಗರಿಬೇಳೆ, ಅನ್ನ, ಸಾರು. ರೊಟ್ಟಿ ಜಾಸ್ತಿ ಅಲ್ಲ? ರೊಟ್ಟಿ ಜಾಸ್ತಿ. ಅವಾಗ ಒಂದು ಮೊಸರು, ಹಾಲು, ತುಪ್ಪ ಇದು ಉಣ್ತೀವಿ. ಎಲ್ಲ ಒಳ್ಳೆ ಅಂದ್ರೆ ನ್ಯಾಚುರಲ್ ಆಗಿರೋದು, ಸಾವಯವ. ಅದೇ ಉಣ್ತೀವಿ. ಅವಾಗೆಲ್ಲ ನೀವು ಸಾವಯವ ಅಲ್ವಾ? ಏನು ಕೆಮಿಕಲ್ ಹಾಕ್ತಿರ್ಲಿಲ್ವಂತೆ ಜಮೀನ್ಗೆ. ಯಾವ್ದೇ ಫಸಲು ಬೆಳೆದ್ರು ದನಿನ ಗೊಬ್ಬರ ಇಟ್ಟಾಡ್ತಿದ್ರಂತಲ್ವಾ ಅವಾಗ? ದನ ಗೊಬ್ಬರ ಹಾಕಿದ್ರೆ ಹೊರಗೆ. ದನಿನ ಗೊಬ್ಬರ ಹಾಕಿ ಬೆಳೆದು ಚೆನ್ನಾಗಿ ತಿಂತಿದ್ರಿ. ಅದಕ್ಕೆ ನಿಷ್ಪುಷ್ಯವಾಗಿದ್ದೀರಾ ನೀವು. ಅದು ತಿಂದಿದ್ದ ಒಂದ್ 75 ವರ್ಷ ಆಗಿರ್ಬೇಕೆ ನಿಮ್ಗೂ. ನೋಡಿ ಆ ಯಜಮಾನ್ರಿಗೆ ಎಷ್ಟಾಗೈತ್ ಕೇಳ್ರಿ ನೀವು. ಕೇಳ್ರಿ 85 ನೋಡಿ ಹೆಂಗವ್ರ. ಇನ್ನ ನಾವು ಅವ್ರ ತರ ಹೆಂಗಿರ್ಬೇಕು? ನಾವು ಅವ್ರ ತರ ಬದುಕ್ತೀವೋ ಇಲ್ವೋ? ನಾವ್ ಇವಾಗಿನ ಕಾಲದಾರು ಇವಾಗ ಹುಟ್ಟು ಬೆಳೆದು 20-30 ವರ್ಷ ಆಗಿರೋರು ಅವ್ರ ತರ ಬದುಕ್ತಾರ ಇಲ್ವೋ ಹೇಳಿ ನೀವೇ. ಬದುಕ್ಬೇಕಂದ್ರೆ ಏನ್ ಮಾಡ್ಬೇಕು ಹೇಳಿ? ಅವೇ ಮಾಡಿದ್ರೆ ಬದುಕ್ತಾವ್ರಿ. ಎಣ್ಣೆ ಬಿಡಬೇಕು, ಎಣ್ಣೆ ಕುಡಿಯೋ ಚಟ ಎಲ್ಲ ಬಿಡಬೇಕು. ಚಟ ಬಿಟ್ಟು ಬದುಕ್ತದ್ರಿ. ಒಳ್ಳೆ ಆಹಾರ ತಿನ್ಬೇಕು. ಒಳ್ಳೆ ಗೇಮಿ ಮಾಡಿ ಧಾನ್ಯಗಳು ಬೆಳೆದು ಒಳ್ಳೆ ಆಹಾರ ತಿಂದ್ರೆ ನಿಮ್ ತರ ಬದುಕ್ತಾರೆ. ಈ ಕುಡ್ದು ತಿಂಗಳು ಕುಡ್ದು ಊಟ ತಿಂದಿಲ್ಲ ಅಂದ್ರೆ ಸತ್ತೋಗ್ತಾರೆ. ಬಿಟ್ಟು ನಿಮ್ಮನ್ನೆಲ್ಲ ಪರದೇಶಿ ಮಾಡೋಗ್ತಾರೆ. ನಾವು ನೋಡಕ್ಕಾಗಲ್ಲ ಎಲ್ಲಿರ್ತಾರೋ, ಎಲ್ಲಿ ಕುಡಿತಾರೋ, ಎಲ್ಲಿ ತಿಂತಾರೆ ಅಂತ. ನೀವು ನೋಡ್ತೀರಾ? ಪಾಪ ನೀವು ಕಾಯ್ತಾ ಇರ್ತೀರಾ, ನನ್ನ ಮಗ ಹೋಗ್ಯವನೇ ಕೆಲ್ಸಕ್ಕೆ, ಅಯ್ಯೋ ಬರ್ಲೇ ಇಲ್ಲ ಅಂತ 1 ದಿನ 2 ದಿನ ನೋಡಿ ಏನ್ ಮಾಡ್ತೀರಾ? ಅವನ್ ಏನಾಗಿರ್ತಾನೆ ಎಂಬುದು ಗೊತ್ತಿರಲ್ಲ. ಬೆಳಿಗ್ಗೆ ಸಾಯಂಕಾಲ ಬಂದು ಫೋನ್ ಮಾಡ್ತಾ ಬಂದ್ರೆ ಅವನೇ ಅಂತ. ಅವ್ನ್ ಮಾಡ್ಲಿಲ್ಲ ಅಂದ್ರೆ ಲೋಕಕ್ಕೆ ಹೋಗಿರ್ತಾನೆ. ಅವಾಗ ನೀವೇನ್ ಮಾಡಬೇಕು? ಅನಾಥರಾಗಿ ಆಶ್ರಮ ಸೇರ್ಬೇಕಾಗುತ್ತೆ. ಅನಾಥರ ಆಗ್ತೀರಾ ನೀವು. ಇವರು ಕುಡ್ದು ಮಡ್ದು ಮೋಜು ಮಸ್ತಿ ಕುಡ್ದು ಸತ್ತು ಎಲ್ಲೋ ಸತ್ತೋಗ್ಬಿಡ್ತಾರೆ. ಕಟ್ಕೊಂಡಿರೋ ಹೆಂಡತಿ ಮಕ್ಕಳು ನಿಮ್ಮಂತ ವಯಸ್ಸಾದವ್ರನ್ನ ಬಿಟ್ಟು ಅನಾಥರ ಮಾಡೋಗ್ತಾರಲ್ವಾ? ಅವಾಗ ನೀವೆಲ್ಗ ಹೋಗ್ತೀರಿ ಹೇಳಿ? ಆಶ್ರಮಕ್ಕೆ ಹೋಗ್ಬೇಕು. ಆಶ್ರಮನೇ ಗತಿ. ಇವಾಗ ಯಾರು ನೋಡ್ತಾರೆ? ಬೇರೆ ನೋಡ್ತಾರ? ಯಾರೋ ಒಬ್ಬ 1000ದಲ್ಲಿ 10 ಜನ ಇರ್ತಾರೆ, ಆಶ್ರಮ ಮಾಡಿರ್ತಾರೆ. ಯಾಕೆ ಹೇಳು? ಆ ಭಗವಂತ ಕರುಣಿಸಿರ್ತಾನೆ.
ಆಶ್ರಮ ಮಾಡಿ ನಿಮ್ಮಂಥವ್ರು ನೋಡ್ಕೊಳ್ರಿ ಪಾಪ ಅನಾಥರು ಮಾಡೋಗ್ಬಿಟ್ಟಾರೆ ಅಂತೇಳಿ ಒಬ್ಬ ಸೂರ್ಯಚಂದ್ರ ಮಾಡಿಕ್ಕಿರ್ತಾನೆ. ಅಂಥವ್ರು ನಿಮ್ಮನ್ನ ನೋಡಿ ಕರ್ಕೊಂಡು ಹೋಗ್ತಾರೆ. ಪಾಪ ಅನಾಥ ಆಗಿದ್ಯಾ ಆಶ್ರಮಕ್ಕೆ ಬನ್ನಿ ಅಂತ ಅಂತಾರ ಇಲ್ವಾ ಹೇಳಿ. ಅದಕ್ಕೆ ಕುಡಿಯೋದು ಬಿಡಬೇಕು. ತಂದೆ ತಾಯಿ ಇರೋವರೆಗೂ ಚೆನ್ನಾಗಿ ಸಾಕಬೇಕು. ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು. ಮಾಡ್ಕೊಂಡು ಬದುಕಿರೆ ನಿಮ್ಮಂಥವ್ರನ್ನ ನಾವು ಕಣ್ಣಾರ ನೋಡಿ ಇರೋವರೆಗೂ ನಿಮ್ಗೆ ಒಳ್ಳೇದು ಮಾಡಬೇಕು. ಮಕ್ಕಳಿಗೆ ಯಾರು ದೇವರು? ಮಕ್ಕಳು ನೀವು ಹುಟ್ಟಿಸಿರ್ತೀರಾ, ತಾಯಿ ತಂದೆನೇ ದೇವ್ರು. ನಿಮಗೆ ತಾಯಿ ತಂದೆ ಇಬ್ರು ಮಕ್ಳಿರ್ತಾರೆ. ಗಂಡು ಮಕ್ಕಳು ಇಬ್ರು ಹೆಣ್ಮಕ್ಳು ಕೊಟ್ಟ ಮನ್ಗೆ ಹೋಗ್ತಾರೆ. ಅಲ್ಲಿಗೆ ಹೋದಾಗ ಅವರು ಕೊಟ್ಟ ಮನ್ಗೆ ಹೋದಾಗ ಅವ್ರ ತಾಯಿ ತಂದೆ ಇರ್ತಾರಲ್ಲ ಅವ್ರನ್ನ ನೋಡ್ಕೋಬೇಕು. ಅವ್ರ ದೇವ್ರ ತರ ನೋಡ್ಕೋಬೇಕು. ಯಾರು ನಿನ್ ಮಕ್ಳು ಕೊಟ್ಟಿರೋ ತಂದೆ ತಾಯಿ ಅತ್ತೆ ಮಾವ ಅವರು ನಿಮ್ಮ ತಂದೆ ನಿಮ್ಮನ್ನ ಹೆಂಗ್ ನೋಡ್ಕೊಂಡಿದ್ರು ಅವ್ರನ್ನು ಅಲ್ಲೋಗಿ ತಂದೆ ತಾಯಿ ಅವ್ರನ್ನ ನೋಡ್ಕೋಬೇಕು. ಅವ್ರ ಮನೆಯಿಂದ ನೀನ್ ಮದ್ವೆ ಮಾಡ್ಕೊಂಡು ಬಂದಿರ್ತೀಯಲ್ಲ ನಿನಗ್ ಮಗನ್ಗೆ, ನಿನಗೆ ಬಂದಾಗ ಸೊಸೆ ಆಗಿರ್ತಾಳೆ. ಸೊಸೆಗಿಂತ ಮಗಳು ಅನ್ಕೋಬೇಕು. ಅವ್ರ ಮನೆಗೆ ನೀವು ಕೊಟ್ಟಾಗ ಅವ್ರ ತಂದೆ ತಾಯಿ ನೋಡ್ಕೋಬೇಕು. ನಿನ್ನ ಮಗ್ ಮಾಡ್ಕೊಬಂದವರು ನಿನ್ನ ಸೊಸೆ ನಿನ್ನನ್ನು ಚೆನ್ನಾಗಿ ನೋಡ್ಕೋಬೇಕು. ನಿನ್ನ ಮಕ್ಕಳು ಬಿಟ್ಟು ಹೋದ್ಮೇಲೆ ಅಲ್ಲಿ ತಂದೆ ತಾಯಿ ಆಗ್ಬೇಕು ಅವರು. ಅಲ್ಲಿಂದ ಮಗಳು ಬಿಟ್ಟ ಬಂದಾಗ ನೀನು ಚೆನ್ನಾಗಿ ನೋಡ್ಕೊಂತೀಯಲ್ಲ ತಂದೆ ತಾಯಿ ಥರ ಹಂಗೆ ನೋಡ್ಕೋಬೇಕು. ಅದು ತಂದೆ ತಾಯಿ ಅತ್ತೆ ಮಾವ ಅಂತ ಭಾವನೆ ಹೊಡೆದು ಅದಕ್ಕೆ ಇಂಥದ್ದು ಹೇಳ್ಬೇಕಲ್ಲ. ಇದಕ್ಕೇನು ಹೇಳ್ತೀರಾ ನೀವೇ ಹೇಳಿ. ನಿಮ್ಮ ಕಡೆ ಎಲ್ಲ ಚೆನ್ನಾಗೇ ಅಷ್ಟೆಲ್ಲ ಮಾಡಿದ್ದೀರಾ, ತಿಂದಿದ್ದೀರಾ, ಚೆನ್ನಾಗಿದ್ದೀರಾ, ಬದುಕಿದ್ದೀರಾ. ನಿಮ್ಮದು ಯಾವುದು ಊರು ಅಂದ್ರಿ? ಪುದುಮೂಡು. ಮಕ್ಕಳು ಎಷ್ಟು ಜನ? ಮಕ್ಕಳು 3 ಹೆಣ್ಮಕ್ಳು ಇದ್ದಾರೆ. 2 ಸರಿಯಾಗ ಒಬ್ಬ ಕೆಳ. ಒಬ್ಬ ಮಗ, ಒಬ್ಬ ಮಗಳು ಒಬ್ಬ ಮಗ. ಎಲ್ಲಿದ್ದಾರೆ ಮಗ? ಬೊಮ್ಮನಹಳ್ಳಿಗೆ. ಇಲ್ಲೇ ಬೆಂಗಳೂರಿಗೆ ಬಂದಿದ್ದೀರಲ್ವ ನೀವು? ಮಗ ಚೆನ್ನಾಗಿ ನೋಡ್ಕೊಂತಾರ್ರಿ? ನೋಡ್ಕೊತಾನೆ. ಎಲ್ಲ ಕಷ್ಟ ಸುಖ ಎಲ್ಲ ಚೆನ್ನಾಗಿ ನೋಡ್ಕೊಂತಾರ? ಹೆಂಗ ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗಿದ್ದಾರೆ. ಮಗನ ಹೆಸ್ರೇನು? ಅಂಬಾರಾಯ. ಏನು? ಅಂಬಾರಾಯ. ಓ, ಇದೇನು ಈ ತರ ಹೊಸ ಹೆಸರು ಅಂಬಾರಾಯ ಅಂತ ನೀವೇ ಇಕ್ಕಿದ್ದ? ಏನ್ ನಿಮ್ಮ ಮನೆ ದೇವ್ರ ಹೆಸ್ರ ಏನದು? ದೇವ್ರ ನಿಮ್ಮ ಮನೆ ದೇವ್ರ? ಅಂಬಾಬಾಯಿ ಅಂತೇಳಿ ಹೇಳಿ. ಅಂಬಾಬಾಯಿ. ಓಕೆ. ನೋಡಿ ಸ್ನೇಹಿತರೆ, ಗುಲ್ಬರ್ಗದಿಂದ ಅವ್ರ ಮಗನ ಹೆಸರು ಅಂಬಾಬಾಯಿ ಅಂತ. ಅಂಬಾರಾಯ ಅಂತೆ. ಸೊಸೆ ಹೆಸರು? ಸಸಿ ಹೆಸರು ಉಮಾದೇವಿ. ಅಂಬಾರಾಯ ಉಮಾದೇವಿ. ಓ, ಚೆನ್ನಾಗಿದೆ. ಮೊಮ್ಮಕ್ಳು ಎಷ್ಟು ಜನ? ಮೊಮ್ಮಕ್ಕಳು ಒಬ್ಬಕ್ಕೆ ಸವಿತಾ, ಒಬ್ಬಕ್ಕೆ ಸ್ವಾತಿ, ಒಬ್ಬಕ್ಕೆ ಸೋಮ. ಮೊಮ್ಮಗನ ಹೆಸರು? ಈರೇಶ. ಓಹೋ, ನಮ್ಮ ಹೆಸರು ಈರಣ್ಣ. ಎಲ್ಲ ಚೆನ್ನಾಗಿ ಮಾತಾಡಿಸ್ತಾರೆ ಮೊಮ್ಮಕ್ಕಳು ಎಲ್ಲ ಚೆನ್ನಾಗಿ. ತಾತ ಅಂಬದ್ ಚೆನ್ನಾಗಿ ನೋಡ್ತಾರ? ಒಟ್ಟಿಗೆ ಬೊಮ್ಮನಹಳ್ಳಿಯಲ್ಲಿ ಅಂಗಡಿ ಇಕ್ಕೊಂಡವ್ರ? ಅಂಗಡಿ ಚೆನ್ನಾಗಿ ನಡೀತಾ ಇತ್ತಲ್ವಾ? ಚೆನ್ನಾಗಿ ನಡೀಲಿ, ಚೆನ್ನಾಗಿರ್ಲಿ. ಮಗ ಚೆನ್ನಾಗಿ ನೋಡ್ಕೊಂತಾರೆ. ಮಗನ್ಗೆ ಏನ್ ಹೇಳ್ತೀರಾ? ಅಲ್ಲ, ಮಗನ್ನ ಯಾವ ತರ ಪರವಾಗಿಲ್ವಾ ಮಗ? ನಿಮ್ ಮಗ ಚೆನ್ನಾಗಿ ನೋಡ್ಕೊಂತಾರ? ನೋಡ್ಕೊತಾರೆ. ಮಗನ ಬಗ್ಗೆ ಏನ್ ಹೇಳ್ತೀರಾ? ಏನ್ ಹೇಳೋದಿಲ್ರಿ. ಒಟ್ಟಿಗೆ ಚೆನ್ನಾಗಿ ನೋಡ್ಕೊಂತಾರೆ. ಊಟ ತಿಂಡಿ ಎಲ್ಲ ಚೆನ್ನಾಗಿ ನೋಡ್ಕೊತಾರೆ. ಅವ್ರಿಗೆ ಏನಂತ ಹೇಳ್ಬೇಕು? ಒಳ್ಳೇದಾಗ್ಬೋದಾ? ಒಳ್ಳೇದಾಗ್ಬೇಕ್ರಿ ಅವ್ರಿಗೆ. ಒಳ್ಳೇದಾಗ್ಲಿ, ಇನ್ನ ದೊಡ್ಡ ಮಟ್ಟದಲ್ಲಿ ಬೆಳೀಲಿ. ತಂದೆ ತಾಯಿನ ಯಾರು ನೋಡ್ಕೊಂತಾರ ಅವ್ರು ಇನ್ನ ದೊಡ್ಡ ಮಟ್ಟಕ್ಕೆ ಬೆಳೀಲಿ. ಅದಕ್ಕೆ ತಂದೆ ತಾಯಿನ ಯಾರು ಬೈಯಕ್ ಹೋಗ್ಬೇಡ್ರಿ ಅಂತ ಹೇಳಿ ನೀವು. ತಂದೆ ತಾಯಿ ಯಾರು ಬೈಯಕ್ ಬಿಡ್ಬಾರ್ದು. ದೇವ್ರ ತರ ನೋಡಿ ಎಲ್ಲ ಚಂದಿರುತ್ರಿ. ಆಮೇಕಿನ್ ಬೈದ್ರೆ ತಂದೆ ತಾಯಿನ ಅನಾಥನ್ ಮಾಡಿರೆ ನಿಮ್ಮ ಮಕ್ಳು ಅನಾಥ ಮಾಡ್ತಾರೆ ಅಂತ ಹೇಳಿ. ಹಂಗೆ ಹೇಳ್ರಿ. ಅಲ್ಲ, ಹೇಳ್ಬೇಕಂಗೆ. ಹಂಗೆ ಹೇಳಿದ್ರೆ ಓ ಪಾಪ ನೋಡಿ ಹಿರಿಯರು ಹೇಳಿದ್ದಾರೆ ಅಂತ ಹೇಳ್ತಾರೆ. ಚೆನ್ನಾಗಿ ನೋಡ್ಕೊಂತಾರೆ. ಹಂಗೆ ನೋಡ್ಕೊಂಡ್ರೆ ಒಳ್ಳೇದಾಗಬೇಕು. ಒಟ್ಟಿಗೆ ಅಣ್ಣ ತಮ್ಮಗಳು 4 ಜನ ಅಂದ್ರಲ್ರಿ ನೀವು? 4 ಜನ. ಎಲ್ಲ ಬೇರೆ ಆಗಿದ್ದೀರಿ. ಮಟ್ಟ ಅವ್ರು ಬದುಕ್ತಾವ್ರೆ, ಚೆನ್ನಾಗವ್ರೆ.
ಓಕೆ ಓಕೆ ಧನ್ಯವಾದ ರೀ, ನಮಸ್ಕಾರ. ನಮಸ್ಕಾರ. ಒಳ್ಳೇದಾಗ್ಲಿ ಎಲ್ಲರಿಗೂ. ಧನ್ಯವಾದ ವೀಕ್ಷಕರೇ. ಹಿರಿಯವ್ರ ಮಾತನ್ನ ಕೇಳಿದ್ರ ವಿಶೇಷ ಕಾರ್ಯಕ್ರಮ. ಗುಲ್ಬರ್ಗದ ಹತ್ರ ಯಜಮಾನ್ರನ್ನು ಮಾತಾಡ್ಸಿದೀವಿ. ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ.